ಎಲ್ಲ ಆತ್ಮ ಜೊತೆಗಳಿಗೆ ನನ್ನ ಸಾಷ್ಟಾಂಗ ಪ್ರಣಾಮಗಳು. ಗುರುಗೀತೆಯ ಚಿಂತನೆಗೆ ತಮ್ಮೆಲ್ಲರಿಗೂ ಸ್ವಾಗತ. ಶ್ಲೋಕ ನಂಬರ್ 101. ಗುರುನಿಂದ ಅಪರಂ ದೃಷ್ಟ್ವಾ ಧಾವಯೇತ್ ಅಥವಾರಯೇತ್ ಸ್ಥಾನಂ ವಾ ತತ್ ಪರಿತ್ಯಾಜ್ಯಂ ಜಿಹ್ವಾಚ್ಛೇದ ಕ್ಷಮೋ ಯದಿ. ನಮಗೆ ಕೆಲವು ಸಂದರ್ಭದಲ್ಲಿ ಯಾರೊಟ್ಟಿಗೆ ಮಾತಾಡುವಾಗ ಅಥವಾ ಯಾರೋ ಗುರುನಿಂದೆ ಮಾಡ್ತಾ ಇರೋದನ್ನ ಕೇಳಬೇಕಾಗಿ ಬರ್ತದೆ. ಗುರುವಿನ ಬಗ್ಗೆ ಕೆಟ್ಟ ಮಾತುಗಳನ್ನ ಆಡೋದು, ಗುರುವಿಗೆ ನಿಂದೆ ಮಾಡೋದು, ಅಪಮಾನ ಮಾಡೋದು ಅಂತ ಮಾತುಗಳನ್ನು ಕೇಳಬೇಕಾದ ಪರಿಸ್ಥಿತಿ ಬರ್ಬೋದು. ಈಗ ಅದನ್ನು ಹೇಗೆ ಎದುರಿಸಬೇಕು ಶಿಷ್ಯ ಅಂತ ಪ್ರಶ್ನೆ. ಒಂದು ಆ ಮನುಷ್ಯ ಮಾತಾಡೋ ಮನುಷ್ಯನಿಗಿಂತ ನೀವು ಹೆಚ್ಚಿನ ಸ್ಥಾನದಲ್ಲಿದ್ರೆ ಅವನಿಗೆ ಹೇಳ್ಬೋದು ನಿಲ್ಸಪ್ಪ ಅಂತ. ಅವ್ನು ಕೇಳ್ತಾನೆ ಮಾತು. ಅಂದ್ರೆ ನಿಮ್ಗೆ ಅಧಿಕಾರ ಇದ್ರೆ ಮಾತಾಡಬೇಡ ಹಾಗೆ ಅಂತ ಹೇಳಿದ್ರೆ ಮಾತಾಡೋದು ನಿಲ್ಲಿಸ್ತಾನೆ. ಪ್ರೊವೈಡೆಡ್ ನಿಮ್ಗೆ ಅಧಿಕಾರ ಇರಬೇಕು. ಅಂದ್ರೆ ಯು ಶುಡ್ ಇನ್ ಎ ಪೊಸಿಷನ್ ಪವರ್ಫುಲ್. If you are in a superior position, okay, your child is doing something, your mother says stop, he'll stop. Or husband is doing something, wife says stop, means he'll stop because wife is in a superior position. ಉದಾಹರಣೆ ಏನಂದ್ರೆ, ನಾವು ಹೇಳಿದನ್ನು ಕೇಳೋರು ಇದ್ರೆ ತಾನೆ ಹೇಳ್ಬೋದು. ನಿಲ್ಲು ಅಂತ ಹೇಳಿಸಿದ್ರೆ ಕೇಳ್ಬೇಕು ಅವರು. ಅಂದ್ರೆ ನಿಮ್ಗೆ ಅಧಿಕಾರ ಸ್ಥಾನ ಇರಬೇಕು. ಆವಾಗ ನಿಲ್ಸು ಅಂತ ಹೇಳಿ ನಿಲ್ಲಿಸ್ಬೋದು ಅವನು. ಅಂದ್ರೆ ಗುರುನಿಂದ ನಿಲ್ಲಿಸ್ಬೋದು ಅವನು. ಇಲ್ಲ ನಿಮ್ಮ ಮಾತು ಕೇಳುವವರು ಇರ್ಬೋದು. ಅಂದ್ರೆ ಒಳ್ಳೆದಾಗಿ 4 ಮಾತು ಅವನಿಗೆ ಪಾಪ ಗೊತ್ತಿಲ್ಲದೆ ಮಾತಾಡ್ತಿದ್ದಾನೆ. ಅವನಿಗೆ ಜ್ಞಾನ ಕೊಟ್ಟು ಅವನ ಮಾತನ್ನ ಕಡಿಮೆ ಮಾಡ್ಬೋದು. ಅಂದ್ರೆ ನಿಮ್ಮ ಮಾತನ್ನು ಕೇಳ್ಬೇಕು. ಅವನು ಮಾತನ್ನು ಕೇಳೋದಿದ್ರೆ ಹೇಳ್ಕೊಡಿ. ನಿಮ್ಮ ಮಾತನ್ನ ಅಧಿಕಾರ ಮೂಲಕ ನಿಲ್ಲಿಸ್ಲಿಕ್ಕೆ ಸಾಧ್ಯ ನಿಲ್ಲಿಸಿ. ಇಲ್ಲ ಇಷ್ಟೆಲ್ಲ ಆಗಲ್ಲಪ್ಪ, ಅವನು ನಿಮ್ಮನೆಗೆ ಬಂದಿದ್ದಾನೆ, ನಿಮ್ಮನೆಯಲ್ಲೇ ಮಾತಾಡ್ತಿದ್ದಾನೆ, ಅವ್ನು ಮನೆ ಬಿಟ್ಟು ಹೋಗು ಅಂತ ಹೇಳ್ಬೋದು. ಆ ಮನೆ ಬಿಟ್ಟು ಹೋಗು ಅಂತ ಹೇಳಬಹುದು. ಯಾರಿಗೆ? ಅವನಿಗೆ. ಸೊ ಈಗ ಇದು 3 ಆಗಿಲ್ಲ. ಆವಾಗ ಏನ್ ಮಾಡ್ಬೇಕು? ಗುರುನಿಂದ ನೀವು ಕೇಳಬಾರದು. ನೀವು ಜಾಗ ಬಿಟ್ಟು ಖಾಲಿ ಮಾಡಿ. ನಿಮ್ಗೆ ಏನು ಮಾಡಕ್ಕಾಗಲ್ಲ. ಯಾರು ಹೇಳಿದ್ರೆ ಕೇಳಬಹುದು, ಅಧಿಕಾರದಿಂದ ಹೇಳಿದ್ರೆ ಕೇಳಬಹುದು, ಇಲ್ಲ ಅವನನ್ನು ಹೋಗು ಅಂತ ಹೇಳ್ಬೋದು. ಇಷ್ಟು ಆಗದಿದ್ರೆ ಏನ್ ಮಾಡಬೇಕು? ನೀವೇ ಎದ್ದು ಹೋಗ್ಬೇಕಷ್ಟೇ. ಇದು ಯಾಕೆ ಅಂತ ಹೇಳಿದ್ರೆ, ಗುರುವಿನಿಂದ ಮಹಾ ಅಪರಾಧ. ಯಾಕಂದ್ರೆ ಗುರುವಿಗಿಂತ ಮೇಲಿನ ಶಕ್ತಿ ಇಲ್ಲ. ಗುರು ಎಲ್ಲ ದೇವತೆಗಳಿಂದ ಮೇಲಿನ ಸ್ಥಾನ ಗುರು. ಆ ಗುರು ನಿಂದೆಯನ್ನ ಕೇಳಿದಾಗ ನಮ್ಮ ಮನಸ್ಸಿಗೆ ನೋವಾಗುತ್ತೆ. ಯಾಕಂದ್ರೆ ನಮ್ಮ ಆತ್ಮನು ಕೂಡ ಗುರುವೇ. ಗುರುವಿಂದೆ ನಮ್ಮ ನಿಂದೇನೂ ಹಾಗೆ. ಹೌದು, ನಮ್ಮ ಮಕ್ಕಳ ಬಗ್ಗೆ ಯಾರಾದ್ರು ಕೆಟ್ಟದಾಗಿ ಮಾತಾಡಿದ್ರೆ ಬೇಜಾರಾಗುತ್ತೆ. ನಮ್ಮ ಮನೆಯವ್ರ ಬಗ್ಗೆ ಯಾರು ಮಾತಾಡಿದ್ರೆ ಬೇಜಾರಾಗುತ್ತೆ. ನಮ್ಮ ಬಗ್ಗೆ ಮಾತಾಡಿದ್ರೆ ಬೇಜಾರಾಗುತ್ತೆ. ಈ ಗುರುವಿನ ಬಗ್ಗೆ ಮಾತಾಡಿದ್ರೆ ಗುರುವಿನ ಬಗ್ಗೆ ಮಾತಾಡಿದ್ರೆ ನಮ್ಗೆ ಗಾಯ ಆಗುತ್ತೆ. ಯಾಕಂದ್ರೆ ಅವ್ರು ನಮ್ಮ ಆತ್ಮ. ಆಯ್ತಾ? ಈಗ ನಿಮ್ ಬಗ್ಗೆ ನೀವು ಯಾರೋ ಕೆಟ್ಟ ಮಾತಾಡಿದ್ರೆ ನೀವೇನ್ ಮಾಡ್ತೀರಪ್ಪ? ನಿಲ್ಸು ಅಂತ ಹೇಳ್ತೀರಾ. ಇಲ್ಲ ಅವನಿಗೆ ಬುದ್ಧಿಗೊಳ್ತೀರಾ, ಹೇಳ್ತೀರಾ. ಇಲ್ಲ ಹೋಗ ಅಂತ ಹೇಳ್ತೀರಾ. ಇಲ್ಲ ನಾವೇ ಎದ್ದು ಹೋಗ್ತೇವೆ. ಇಷ್ಟೇ ಮಾಡುದು. ಇದು ಗುರುವಿನ ಮಾಡ್ಬೇಕು. ಯಾಕೆ ಮಾಡ್ಬೇಕು? ಅವನು ಹೇಳಿದ ಕೇಳೋವನಿಗೆ ಹೇಳಬಹುದು. ಯಾಕಂದ್ರೆ ಅವನು ಒಳ್ಳೇದಕ್ಕೆ. ಗುರುನಿಂದ ಮಾಡಿದ್ರೆ ನಿಮ್ಗೆ ಒಳ್ಳೇದಾಗಲ್ಲಪ್ಪ ಹೀಗೆ ಅಂತ ಅವ್ರಿಗೆ ಜ್ಞಾನ ಕೊಡ್ಬೋದು. ಅದು ಕೇಳೋವನಿಗೆ. ಇನ್ನು ಕೇಳ್ದಿದ್ದವ್ರು ಇದ್ದಾರೆ. ಅವ್ರೇನ್ ಮಾಡೋದು? ಅವರಿಗೆ ಒಂದು ಅಧಿಕಾರದಿಂದ ಮಾತಾಡ್ಬೇಡ ಅಂತ ಹೇಳ್ಬೋದು, ನಿಮ್ಗೆ ಅಧಿಕಾರ ಇದ್ರೆ. ಇಲ್ಲ ಮನೆ ಬಿಟ್ಟು ಹೋಗು ಅಂತ ಹೇಳ್ಬೋದು, ನಿಮ್ಮ ಮನೆಗೆ ಬಂದಿದ್ರೆ. ಇಲ್ಲ ನೀವೇ ಎದ್ದು ಮಾಡ್ಬೇಕು. ಇದು ಗುರುನಿಂದೆಯನ್ನ ಎದುರಿಸೋ ಕ್ರಮ. ಯಾಕೆ ಗುರುನಿಂದೆಯನ್ನ ಎದುರಿಸಬೇಕು? ನೋಡಿ, ಇದೊಂದು ಏನಾಗ್ತಿದೆ, ಸನಾತನ ಧರ್ಮದಲ್ಲಿ ಗುರುವಿನ ಸ್ಥಾನ ಅತ್ಯಂತ ಶ್ರೇಷ್ಠವಾದ್ದು. ಅದಕ್ಕೋಸ್ಕರ ನಿಮ್ಗ ಈಗ ಟಿವಿಯಲ್ಲಾಗ್ಲಿ ನ್ಯೂಸ್ ಪೇಪರ್ನಾಗ್ಲಿ ಆಗದಿದ್ದವರು, ಅವರು ಸನಾತನ ಧರ್ಮ ದಾಳಿ ಮಾಡ್ಬೇಕಾದ್ರೆ ಅವ್ರ ಗುರುವಿನ ಸ್ಥಾನಕ್ಕೆ ದಾಳಿ ಮಾಡೋದು.
ಬೇರೆ ಬೇರೆ ಗುರುಗಳ ಮೇಲೆ ಅಪವಾದ ಹಾಕೋದು, ಅವ್ರ ಮೇಲೆ ಕೆಟ್ಟ ಹೆಸರು ತರಿಸೋದು, ಅದನ್ನೇ ಮಾಡೋದು. ಯಾಕಂದ್ರೆ ಗುರುವಿನ ಸ್ಥಾನ ಸನಾತನದಲ್ಲಿ ಅತ್ಯಂತ ಶ್ರೇಷ್ಠ. ಇತ್ತಿಗೆ ನೀವು ನೋಡಿದ್ರೆ ಹಲವಾರು ವರ್ಷಗಳಲ್ಲಿ ಸನಾತನ ಧರ್ಮದಲ್ಲಿ ಗುರುಗಳ ಮೇಲೆ ಬೇರೆ ಬೇರೆ ರೀತಿಯ ಗುರುಗಳ ಮೇಲೆ ಬೇರೆ ಬೇರೆ ರೀತಿಯ ಅಪವಾದಗಳು. ಬೇರೆ ಎಲ್ಲರೂ ತಪ್ಪು ಮಾಡ್ತಾರೆ, ಬಟ್ ಸನಾತನದಲ್ಲಿ ಗುರುಗಳನ್ನ ಹುಡ್ಕೊಂಡು ಅವರು ಗಲಾಟೆ ಮಾಡ್ತಾರೆ. ಯಾಕಂದ್ರೆ ಆ ಗುರುವಿನ ಸ್ಥಾನ ನಷ್ಟ ಆಗ್ಬಿಟ್ರೆ, ಅಥವಾ ಗುರುವಿನ ಬಗ್ಗೆ ಗೌರವ ಕಡಿಮೆ ಆಗ್ಬಿಟ್ಟೆ, ಆ ಸಮಾಜದಲ್ಲಿ ಆ ಸನಾತನ ಧರ್ಮದಲ್ಲಿ ಆಸ್ತಿ ಕಡಿಮೆ ಆಗುತ್ತೆ. ಅದು ಉದ್ದೇಶ. ಇದನ್ನು ನೀವು ಬೇರೆ ಬೇರೆ ಕಡೆಯಲ್ಲಿ ನೋಡಿರ್ಬೋದು, ಹೇಗೆ ಸನಾತನ ಧರ್ಮ ಗುರುಗಳ ಮೇಲೆ ಬೇರೆ ಆಗದಿದ್ದವ್ರು ಹೇಗೆ ಅಪವಾದ ಹಾಕ್ತಾರೆ ಅಂತ. ಅದು ತಪ್ಪು ಮಾಡೋರು ಇದ್ದಾರೆ. ಎಲ್ಲರೂ ಒಳ್ಳೆ ಗುರುಗಳಂತಲ್ಲ, ಬಟ್ ಅಂದ್ರೆ ಗುರುಗಳ ಸ್ಥಾನ ಬಹಳ ಮಹತ್ವದ್ದು ಸನಾತನ ಧರ್ಮದಲ್ಲಿ. ಅಪ್ರಿಯಸ್ಯ ಚ ಹಾಸ್ಯಚ್ಚ ನ ಅವಕಾಶೋ ಗುರು ಪುರಃ ನ ನಿಯೋಗ ಪರಂ ಬ್ರೂಯಾದ್ ಗುರೋರಾಜ್ಞಾಂ ವಿಭಾವಯೇತ್. ಅಪ್ರಿಯಸ್ಯ ಚ ಹಾಸ್ಯಸ್ಯ, ಗುರುವಿನ ಮುಂದೆ ಒಂದು ಗೌರವ ಒಂದು ಆ ವಾತಾವರಣ ಗೌರವಪೂರ್ವಕವಾಗಿ ನೋಡ್ಬೇಕು. ಗುರುವಿನ ಮುಂದೆ ಹಾಸ್ಯ ಮಾಡೋದಾಗ್ಲಿ, ಅಥವಾ ಗುರುವಿನ ಮುಂದೆ ಬಹಳ ಕೆಟ್ಟ ಮಾತುಗಳನ್ನ ಆಡೋದಾಗ್ಲಿ, ಇದನ್ನ ಮಾಡಬಾರ್ದು. ಯಾಕಂದ್ರೆ ಗುರುವಿನ ಸ್ಥಾನ, ಗುರು ಕೂತ್ಕೊಂಡ ಸ್ಥಾನ, ಅಲ್ಲಿ ಏನಾಗುತ್ತೆ, ಅಲ್ಲೊಂದು ವೈಬ್ರೇಷನ್ ಇರ್ತದೆ, ಕಂಪನ ಇರ್ತದೆ. ಆ ವೈಬ್ರೇಷನ್ ಕಂಪನ ಏನಾಗುತ್ತೆ, ಆ ಗುರುವಿನ ಸ್ಥಾನಕ್ಕೆ ಬಂದವರಿಗೆಲ್ಲ ಒಂದು ಶಾಂತಿಯನ್ನು ಕೊಡ್ತದೆ. ಜನ ಬರೋದು ಯಾಕೆ ಗುರುವಿನ ಹತ್ರ? ಮನಃಶಾಂತಿಗೋಸ್ಕರ, ಬೇರೆ ಯಾವ್ದಕ್ಕೆ ಬರಲ್ಲ. ಜನ ಬರೋದು ಯಾಕೆ? ಎಲ್ಲರೂ ಡಿಸ್ಟರ್ಬ್ಡೆ, ಅವರು ಶಾಂತಿಗೋಸ್ಕರ ಬರ್ತಾರೆ. ಆ ಶಾಂತಿಗೋಸ್ಕರ ಬಂದಾಗ ಆ ವಾತಾವರಣದಲ್ಲಿ ವೈಬ್ರೇಷನ್ ಇರ್ತದೆ, ಆ ಕಂಪನ ಇರ್ತದೆ. ಆ ಕಂಪನದಿಂದ ಅವ್ರಿಗೆ ಮನಸ್ಸಿಗೆ ಶಾಂತಿ ಸಿಗ್ತದೆ. ಆ ವಾತಾವರಣ ಶುದ್ಧವಾಗಿ ಇಟ್ಕೊಳ್ಬೇಕು. ನೀವು ಏನೇನು ಮಾಡ್ಬೇಕು ಎಲ್ಲ ಮಾಡ್ಬೇಕು. ಕೆಟ್ಟ ಮಾತುಗಳನ್ನ ಆಡೋದು, ಅಪಹಾಸ್ಯ ಮಾಡೋದು, ಅದನ್ನ ಮಾಡಿದಾಗ ಏನಾಗುತ್ತೆ, ಆ ವಾತಾವರಣ, ಆ ವೈಬ್ರೇಷನ್ ಹಾಳು ಮಾಡಿದಾಗ ಆಗುತ್ತೆ. ಅದನ್ನು ಮಾಡಬಾರ್ದು. ಮತ್ತೊಂದು ವಿಷಯ ಅಂದ್ರೆ, ಗುರು ಒಂದು ಹೇಳಿದೆಯಲ್ಲ, ಅದು ಏನ್ ಹೇಳ್ತಾರೆ ಅದನ್ನ ಆಜ್ಞೆ ಅಂತ ತಿಳ್ಕೋಬೇಕು. ಗುರು ಏನ್ ಮಾಡ್ತಾರೆ, ಮೆತ್ತಿಗೆ ಹೇಳ್ಬೋದು, ಈ ಬೀಂಗ್ ಜೆಂಟಲ್, ಹೀಗ್ ಮಾಡ್ಬೋದಪ್ಪ ಅಂತ ಹೇಳ್ತಾರೆ. ಅವ್ರೇ ಹೀಗ್ ಮಾಡು ಅಂತ ಹೇಳ್ಕೋಗಲ್ಲ ಯಾರಿಗೂ. ದಿಸ್ ಕ್ಯಾನ್ ಬಿ ಡನ್ ಲೈಕ್ ದಿಸ್ ಅಂತ ಹೇಳ್ತಾರೆ. ಅಂದ್ರೆ ಅದು ರಿಕ್ವೆಸ್ಟ್ ಇದ್ದಾಗ ಕಾಣ್ತದೆ ಗುರುವಿಂದು. ಗುರು ಏನೋ ಹೇಳ್ತಾ ಇದ್ರಪ್ಪ, ಮಾಡಿದ್ರೆ ಮಾಡು, ಬಿಟ್ರೆ ಬಿಡು ಅಂತ. ಹಾಗಲ್ಲ ಅದು. ಗುರುವಿನ ಮಾತು ಅದು ರಿಕ್ವೆಸ್ಟ್ ಅಲ್ಲ, ಅದು ಕಮಾಂಡ್, ಆಜ್ಞೆ. ಅದನ್ನ ಗುರುವಿನ ಮಾತನ್ನ ಆಜ್ಞೆ ಅಂತ ಪರಿಪಾಲನೆ ಮಾಡಿದಾಗ ನಾವು ಉದ್ಧಾರ ಆಗ್ತೇವೆ. ಯಾಕಿದು ಹೀಗೆ ಅಂತ ಪ್ರಶ್ನೆ. ನೋಡಿ, ನಮ್ಮಲ್ಲಿ ಮೇಲ್ಮಟ್ಟದ ಮನಸ್ಸಿದೆ, ಕೆಳಮಟ್ಟದ ಮನಸ್ಸಿದೆ, ಹೈಯರ್ ಮೈಂಡ್ ಮತ್ತು ಲೋವರ್ ಮೈಂಡ್. ಆ ಕೆಳಮಟ್ಟದ ಮನಸ್ಸು ಏನ್ ಮಾಡ್ತದೆ, ಬೇಕಾದ್ರೆ ಆಡ್ತಾ ಇರ್ತದೆ. ರಾಗ, ದ್ವೇಷ, ಕಾಮ, ಕ್ರೋಧ, ಮದ, ಮತ್ಸರ, ಮೋಹ, ಯೋಚನೆಗಳು ಸಿಕ್ಕಾಪಟ್ಟೆ ಬಾಯಿಗೆ ಬಂದಾಗ ಯೋಚನೆಗಳು. ಆ ಯೋಚನೆಗಳ ಪ್ರವಾಹದಲ್ಲಿ ಕಚ್ಕೊಂಡು ಹೋಗ್ತಾ ಇರ್ತದೆ. ಆ ಲೋವರ್ ಮೈಂಡ್ ಅನ್ನ ಕಂಟ್ರೋಲ್ ಮಾಡದೇವರು ಹೈಯರ್ ಮೈಂಡ್, ಬುದ್ಧಿ ಕಂಟ್ರೋಲ್ ಮಾಡಬೇಕು. ಅದು ಬುದ್ಧಿ ಏನಾಗುತ್ತೆ, ಅಹಂಕಾರ ಕೈಗೆ ಸಿಕ್ಕಾಕೊಂಡಿರ್ತದೆ. ನಾನು ಹೇಳಿದೆ ಸರಿ, ಇದೇ ಸರಿ, ಹೀಗೆ ಸರಿ ಅಂತ ಬುದ್ಧಿ ಕೂಡ ಕೆಳ ಮನಸ್ಸು ಹೇಳಿದಾಗ ಕೇಳ್ತದೆ. ಬುದ್ಧಿಗೆ ಜ್ಞಾನ ಇಲ್ಲ. ಬುದ್ಧಿ ಏನಾಗುತ್ತೆ, ಅದು ಇಟ್ ಫಾಲೋಸ್ ದ ಲೋವರ್ ಮೈಂಡ್. ಅವಾಗ ಏನಾಗುತ್ತೆ, ನಮ್ಮ ಜೀವನ ದುಃಖಮಯ ಆಗುತ್ತೆ. ಯೋಚನೆ ಮೇಲೆ ಯೋಚನೆ, ದುಃಖ, ಆಗಿಲ್ಲ, ಇಲ್ದಿದ್ದ ಆಲೋಚನೆಗಳು, ಅದು ಹಾಗಾಗುತ್ತೆ, ಹೀಗಾಗುತ್ತೆ, ಹಾಗೆ ಆಯ್ತು, ಹೀಗಾಯ್ತು. ಪಾಸ್ಟ್ ಅಂಡ್ ಫ್ಯೂಚರ್ ಅಲ್ಲಿ ಸಿಕ್ಕಾಕೊಂಡ್ಬಿಡ್ತೇವೆ. ಬುದ್ಧಿ ಹೇಳ್ಬೇಕು ಬೇಡ, ಪ್ರೆಸೆಂಟ್ ಮೂಮೆಂಟ್ ಬರ್ಬೇಕಂತ ಕೇಳಲ್ಲ ಅದು ಮಾತು. ಯಾಕಂದ್ರೆ ಬುದ್ಧಿ ಕೂಡ ಅದ್ರಲ್ಲಿ ಸಿಕ್ಕಾಕೊಂಡ್ಬಿಡ್ತದೆ. ಯಾರು ಹೇಳೋರು ಬೇಕಾ ನಮ್ಗೆ? ನಾವ್ ಯಾರ ಮಾತು ಕೇಳ್ತೇವೆ ನಿಮ್ಮಲ್ಲಿ? ಯಾರ ಮಾತು ಕೇಳ್ಬೇಕು ನಾವು? ನಮ್ ಬಂಧು ಬಳಗ ಮಾತುಗಳು ಅವರು ನಮ್ಮ ಹಾಗೆ ಇದ್ದಾರೆ ಪಾಪ. ನಾವು ಗೊಯ್ಯೋ ಅಂತ ಹೇಳಿದ್ರೆ ಅಯ್ಯೋ ಅಂತ ಹೇಳ್ತಾರೆ ಅವರು. ಅವರು ಹೇಳ್ದೆ ನೀವು ಹಾ ಅಂತ ಹೇಳಿದ್ರೆ ಹೂ ಅಂತ ಗೊಳೋ ಅಂತ ಹೇಳ್ತಾರೆ ಅವರು. ನಿಮ್ಮ ಸಮಾನ ಸ್ಕಂದರಿಂದ ನಿಮ್ಗೆ ಅದಕ್ಕೆ ಒಂದು ಪರಿಹಾರ ಇಲ್ಲ, ಯಾವುದೇ ಮನಸ್ಸಿನ ಪ್ರವಾಹದಿಂದ. ಅದಕ್ಕೆ ಯಾರಾದ್ರೂ ಮೇಲ್ಮಟ್ಟದಲ್ಲಿ ಹೇಳಬೇಕು.
ಆ ಮೇಲ್ಮಟ್ಟದವ್ರು ಯಾರು? ಗುರು, ಹೈಯರ್ ಕಾನ್ಶಿಯಸ್ನೆಸ್. ಗುರು ಹೇಳಿದ ಮಾತನ್ನ ಚಾಚೂ ತಪ್ಪದೆ ಪರಿಪಾಲನೆ ಮಾಡೋ ಗುಣ ಬರಬೇಕು. ಅದೊಂದು ಡಿಸಿಪ್ಲಿನ್ ಅದು ಲೈಫಲ್ಲಿ. ಯಾಕಂದ್ರೆ ನಿಮ್ಗೆ ಎರಡು ಜೀವನದಲ್ಲಿ, ಒಂದು ನನ್ನ ಮನಸ್ಸು ಹೇಳಿದ ಕೇಳಬೇಕು, ಇಲ್ಲ ಯಾರು ಗುರು ಹೇಳಿದ ಕೇಳಬೇಕು. ಮನಸ್ಸು ಹೇಳಿದ ಕೇಳಿದ್ರೆ ಅಧೋಗತಿ. ಇಲ್ಲ ನನ್ನ ಮನಸ್ಸಿಗೆ ನಾನು ಕಂಟ್ರೋಲ್ ಮಾಡ್ಲಿಕ್ಕೆ ಆಗ್ತಾ ಇಲ್ಲ, ಹಾಗೆ ಯಾರಾದ್ರೂ ಹೇಳಿ ಮಾತು ಕೇಳ್ಬೇಕಾ? ಇಲ್ಲ ನಾನು ಗುರು ಹೇಳಿದ ಮಾತು ಕೇಳ್ತೇನೆ. ಸೊ ಮನಸ್ಸು ಸ್ಟಾಪ್ ಆಗ್ಬಿಡ್ತದೆ, ಮನಸ್ಸು ಕೆಲಸ ಮಾಡಲ್ಲ. ಆ ನಿಯಮದಿಂದ ನಮ್ಮ ಮನಸ್ಸಿಗೆ ತುಂಬಾ ಬಾಧೆ ಕೊಡುವಂತ ಪಾಸ್ಟ್ ಅಂಡ್ ಫ್ಯೂಚರ್, ಭೂತಕಾಲ ಭವಿಷ್ಯತ್ ಕಾಲದ ಮಾತುಗಳು ನಿಂತವೆ. ಗುರುವಿನ ಮಾತು ಯಾವಾಗಲೂ ವರ್ತಮಾನ ಕಾಲದಲ್ಲಿ ಇರ್ತದೆ, ಪ್ರೆಸೆಂಟ್ ಮೂಮೆಂಟ್ ಇರ್ತದೆ. ಅದನ್ನ ಕಮಾಂಡ್ ಅಥವಾ ಆಜ್ಞೆ ಅಂತ ಸ್ವೀಕಾರ ಮಾಡಬೇಕು. ಅವಾಗ ನಾವು ಉದ್ಧಾರ ಆಗ್ತೇವೆ. ಗುರುವಿನ ಮಾತು ಕೂಡ ಇಟ್ಸ್ ಲೈಕ್ ಅನದರ್ ಫ್ರೆಂಡ್, ಇನ್ನೊಬ್ಬ ಸ್ನೇಹಿತರು ಹೇಳಿದ್ರು, ಅವ್ರು ಹಾಗೆ ಮಾತು ಆ ಲೆವೆಲ್ಗೆ ತಂದುಬಿಟ್ರೆ ಅವಾಗ ಏನಾಗುತ್ತೆ, ನಾವು ಬಿದ್ದೋಗ್ಬಿಡ್ತೇವೆ. ಯಾಕಂದ್ರೆ ಗುರು ಮನಸ್ಸಿಂದ ಬರಲ್ಲ, ಮನಸ್ಸಿಗೆ ಮೀರಿದ ಶಕ್ತಿ ಅದು, ಇಟ್ಸ್ ಬಿಯಾಂಡ್ ಮೈಂಡ್. ಇಲ್ಲಪ್ಪ ಗುರುಗಳು ಹೇಳ್ತಾರೆ, ಇಟ್ಸ್ ಲೈಕ್ ಅನದರ್ ಕೌನ್ಸಿಲರ್, ಸೈಕಾಲಜಿಕಲ್ ಕೌನ್ಸಿಲರ್ ಹೇಳಿದಾಗೆ, ಇಲ್ಲ ನಮ್ಮ ಫ್ರೆಂಡ್ ಹೇಳಿದಾಗೆ ಅಂತ ತಿಳ್ಕೊಂಡ್ರೆ ಏನಾಗುತ್ತೆ, ನಾವು ಅದನ್ನ ಆಜ್ಞೆ ಅಂತ ತಿಳ್ಕೊಳ್ಳಲ್ಲ, ಇಟ್ಸ್ ಎ ಸಜೆಷನ್ ಅಂತ ತಿಳ್ಕೊಳ್ತೇವೆ. ಅಥವಾ ಇಟ್ಸ್ ಎ ಏನೋ ಒಂದು ಹೇಳ್ತಾ ಇದ್ದಾರೆ ಅಂತ ತಿಳ್ಕೊಳ್ತೇವೆ. ಹಾಗಾಗಲ್ಲ ಅದು. ಗುರು ಮಾತು ಮತ್ತು ಈಶ್ವರ ಆಜ್ಞೆ ಎರಡು ಒಂದೇ ಆಗುತ್ತೆ. ಅದನ್ನ ಚಾಚು ತಪ್ಪದೆ ಪರಿಪಾಲನೆ ಮಾಡಿದಾಗ ನಾವು ಉದ್ಧಾರ ಆಗ್ತೇವೆ. ಮನಸ್ಸು ಒಂದು ಕೆಲಸ ಮಾಡೋದು ನಿಲ್ತದೆ, ಮನಸ್ಸು ಅನ್ನೆಸರಲ್ಲಿ ಹಾಳಾಗೋದು ನಿಲ್ತದೆ. ಇದು ಉದ್ದೇಶ. ಇದಕ್ಕೆ ಇನ್ನೊಂದು ಉದಾಹರಣೆ ಹೇಳ್ತೇನೆ. ಸಣ್ಣ ಮಕ್ಕಳು ಕ್ಲಾಸ್ ರೂಮಲ್ಲಿ ಮಾತಾಡ್ತಾರೆ, ಕಚ 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 ಮಾತಾಡ್ತಾರೆ. ಅವಾಗ ಟೀಚರ್ ಬರ್ತಾರೆ, ಸೈಲೆನ್ಸ್ ಅಂತ ಹೇಳ್ಬಿಟ್ಟು ಎಲ್ಲ ಶೋನ ಬಿಡ್ತಾರೆ. ಯಾಕಂದ್ರೆ ಮಕ್ಳಿಗೆ ಗೊತ್ತಿಲ್ಲ ನಾವು ಗಲಾಟೆ ಮಾಡ್ತಾ ಇದೀವಿ ಅಂತ. ಟೀಚರ್ ಹೇಳಿದ ಮಾತನ್ನು ಕೇಳಬೇಕಾಗುತ್ತೆ. ಅದೇ ರೀತಿ ನಿಮ್ ತಲೆ ಗಲಾಟೆ ಮಾಡ್ತಾ ಇದೆ, ಮನಸ್ಸು ಗಲಾಟೆ ಮಾಡ್ತಾ ಇದೆ, ಅದಕ್ಕೊಂದು ಟೀಚರ್ ಇದ್ದಾರೆ, ಗುರು ಇದ್ದಾರೆ, ಸೈಲೆನ್ಸ್ ಅಂತ ಹೇಳ್ಬಿಟ್ಟು ನಿಲ್ಬೇಕದು, ಸುಮ್ಮನೆ ಆಗ್ಬೇಕು. ಇಲ್ಲ ಏನಾಗುತ್ತೆ, ನಾನು ಹೇಳಿದ್ದೆ ಸರಿ ಅಂತ ಹೇಳಿದ್ರೆ ತಲೆ ಹಾಳಾಗ್ಬಿಡ್ತದೆ. ಸೊ ಗುರುವಿನ ಮಾತು ಅದು ಒಂದು ರಿಕ್ವೆಸ್ಟ್ ಅಲ್ಲ, ಅದು ಕಮಾಂಡ್, ಅದು ಆಜ್ಞೆ ಅಂತ ತಿಳ್ಕೋಬೇಕು. ಆವಾಗ ಏನಾಗುತ್ತೆ, ಮನಸ್ಸು ಸ್ಟಾಪ್ ಮಾಡ್ತಾ ಕೆಲಸ. ಇಲ್ದಿಗೆ ಏನಾಗುತ್ತೆ, ಮನಸ್ಸು ಕಚ 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 ಮಾಡ್ತಾ ಇರುತ್ತೆ. ಇದನ್ನ ಇನ್ನೊಂದು ರೀತಿ ಹೇಳ್ಬೋದು. ಸೋಲ್ಜರ್ಸ್, ಸೈನಿಕರು ಇರ್ತಾರೆ. ಸೈನಿಕರಿಗೆ ಹೇಗೆ ಟ್ರೈನಿಂಗ್ ಮಾಡಿರ್ತಾರೆ, ಅವ್ರ ಕಮಾಂಡರ್ ಇರ್ತಾರೆ. ಕಮಾಂಡ್ರು ಮೂವ್ ಅಂತ ಹೇಳ್ಕೊಂಡು ಹೋಗ್ತಾರೆ, ಮುಂದೋಗ್ಲಿಸ್ ಮಾಡ್ತಾರೆ. ಸ್ಟಾಪ್ ಅಂತ ಹೇಳ್ಕೊಂಡು ನಿಲ್ತಾರೆ. ಫೈಟ್ ಅಂತ ಹೇಳ್ಕೊಂಡು ಫೈಟ್ ಮಾಡ್ತಾರೆ. ಅಂದ್ರೆ ಅವ್ರ ಕಮಾಂಡರ್ ಆಜ್ಞೆಯನ್ನು ಪರಿಪಾಲನೆ ಮಾಡೋದು ಕಲಿತಾರೆ ಯಾವುದೇ ಸಂದರ್ಭದಲ್ಲಿ. ಇದು ಯಾಕಪ್ಪ? ಯುದ್ಧ ಅಂದ್ರೆ ಸುಲಭ ಇಲ್ಲ. ಯುದ್ಧದಲ್ಲಿ ಸಾವು, ನೋವು, ಗಾಯ ಎಲ್ಲ ಆಗ್ತಾ ಇರ್ತದೆ. ಒಬ್ಬ ಸೈನಿಕನಿಗೆ ತಲೆಯಲ್ಲಿ ಯುದ್ಧ ಮಾಡುವಾಗ ತುಂಬಾ ತಲೆಯಲ್ಲಿ ವಿಚಾರ ಬಂದು ಯುದ್ಧ ಮಾಡ್ಲಿಕ್ಕೆ ಆಗುದಿಲ್ಲ. ಮನಸ್ಸು ಸಿಕ್ಕಾಕೊಂಡ್ಬಿಡ್ತದೆ. ಅವನು ಯಾರ ಮಾತು ಕೇಳ್ಬೇಕು, ಅವನ ಮಾತು ಕೇಳುವಾಗಿಲ್ಲ, ಯಾಕಂದ್ರೆ ಅವನ ತಲೆ ಸರಿ ಇಲ್ಲ, ಗಾಬರಿ ಬಿಡ್ದಿದ್ದಾನೆ. ಕಮಾಂಡ್ ಹೇಳ್ಬಿಟ್ಟು ಹೊಡಿ ಅಂತ ಹೊಡಿಬೇಕು, ಯುದ್ಧ ಮಾಡಬೇಕು. ಸೊ ಆ ರೀತಿ ಟ್ರೈನಿಂಗ್ ಮಾಡಿರ್ತಾರೆ. ಸೊ ನಮ್ಮ ಮನಸ್ಸಿಗೆ ಯಾರ್ದೋ ಒಂದು ಆಜ್ಞೆ ಪರಿಪಾಲನೆ ಮಾಡೋ ಶಕ್ತಿ ಬರಬೇಕು. ಅವಾಗ ಏನಾಗುತ್ತೆ, ನಮ್ಗೆ ಸ್ವಲ್ಪ ಸಮಾಧಾನ ಸಿಗುತ್ತೆ. ಇದಕ್ಕೆ ಗುರುವಿನ ಮಾತು, ಗುರುರ ಆಜ್ಞೆಯನ್ನ ಪರಿಪಾಲನೆ ಮಾಡಬೇಕು ಅಂತ ಹೇಳಿ. ಮುನಿಭ್ಯಃ ಪನ್ನಗೇಭ್ಯಶ್ಚ ಸುರೇಭ್ಯಃ ಶಾಪತೋಪಿ ಚ ಕಾಲಮೃತ್ಯು ಭಯಾದ್ವಾಪಿ ಗುರು ರಕ್ಷತಿ ಪಾರ್ವತಿ. ಶಾಪ, ಬೇರೆ ಬೇರೆ ಶಾಪಗಳಿಂದ ಮುನಿಭ್ಯ ಅಂದ್ರೆ ಋಷಿಗಳ ಶಾಪ, ಪನ್ನಗೇಭ್ಯಶ್ಚ ಅಂದ್ರೆ ನಾಗದೋಷ, ಸುರೇಭ್ಯ ದೇವತೆಗಳ ಶಾಪ, ಕಡೆಗೆ ಮೃತ್ಯು ಭಯ. ಇದರಿಂದ ಗುರು ರಕ್ಷಣೆ ಮಾಡ್ತಾರೆ. ಮುನಿಭ್ಯ ಋಷಿಗಳು ಶಾಪ ಕೊಡ್ತಾರೆ. ಯಾಕಪ್ಪ ಶಾಪ ಕೊಡ್ತಾರೆ? ಅವ್ರಿಗೆ ನಿಮ್ಮ ಮೇಲೆ ಏನಾಗಬೇಕಾಗಿದೆ? ಅವ್ರ ಶಾಪ ಕೊಡೋದು ಸಿಟ್ಟಿಂದಲ್ಲ, ಶಾಪ ಕೊಡೋದು ನಿಮ್ಮ ಮೇಲೆ ಕರುಣೆಯಿಂದ, ಪಾಠ ಕಲ್ತ್ಕೊಳ್ಳಿ ಅಂತ. ಋಷಿಗಳ ಶಾಪದಲ್ಲಿ
ಲೋಕ ಕಲ್ಯಾಣ ಆಗ್ತದೆ. ಬಟ್ ಅವನ ಉದ್ಧಾರನೂ ಆಗ್ತದೆ. ಯಾರಿಗೆ ಶಾಪಗ್ರಸ್ತನಾಗಿದ್ದಾನೆ ಅವನ ಉದ್ಧಾರನೂ ಆಗ್ತದೆ. ಯಾಕಂದ್ರೆ ಅವನು ಮಾಡಿದ ತಪ್ಪಿಗೆ ಋಷಿಗಳು ಶಾಪ ಕೊಡ್ತಾರೆ, ಅವ್ರ ಸಿಟ್ಟಿಂದಲ್ಲ, ಅವನ ಉದ್ಧಾರಕ್ಕೋಸ್ಕರ. ಭೃಗುಮುನಿ ಅಂತ ಒಬ್ಬ ಋಷಿ ಇದ್ರು. ಆ ಭೃಗುಮುನಿಗಳಿಗೆ ಕಾಲಲ್ಲಿ ಕಣ್ಣಿತ್ತಂತೆ. ಕಾಲಲ್ಲಿ ಕಣ್ಣಿದ್ರೆ ಕಾಲಲ್ಲಿ ಕಣ್ಣಿದೆ ಅಂತ ತಿಳ್ಕೊಬೇಡಿ. ಕಾಲಲ್ಲಿ ಕಣ್ಣಿತ್ತಂದ್ರೆ ಜೀವನದಲ್ಲಿ ಹೇಗೆ ಹೋಗ್ಬೇಕು ಅನ್ನೋ ಬಹಳ ಕ್ಲಾರಿಟಿ ಇತ್ತು, ಸರಿಯಾದ ಜ್ಞಾನ ಇತ್ತು ಅಂತ. ಅವರಿಗೆ ಅಹಂಕಾರ ಇತ್ತು, ನನಗೆ 4 ಕಣ್ಣಿದೆ ಅಂತ, ಕಾಲಲ್ಲೂ ಕಣ್ಣಿದೆ, 2 ಕಣ್ಣಿದೆ ಅಂತ. ಆ ಭೃಗುಮುನಿಗಳ ಹತ್ರ ಬೇರೆ ಋಷಿಗಳು ಬಂದು ಕೇಳ್ತಾರೆ, ನಾವು ಯಾವ ದೇವತೆಯ ಪೂಜೆ ಮಾಡಬೇಕು? ಬ್ರಹ್ಮನೋ, ವಿಷ್ಣುವಿನೋ, ಮಹೇಶ್ವರನೋ, ಯಾರು ಪ್ರಥಮ ಪೂಜೆ ಮಾಡಬೇಕು ಅಂತ ನೀವು ಹುಡ್ಕೊಡಿ ಅಂತ. ಭೃಗುಮುನಿಗಳು ಹೇಳ್ತಾರೆ, ಮೊದಲು ಬ್ರಹ್ಮಾಜಿ ಹತ್ರ ಹೋಗ್ತಾರೆ. ಬ್ರಹ್ಮಾಜಿ ಸೃಷ್ಟಿಯಲ್ಲಿ ಮುಳುಗೋಗ್ಬಿಟ್ಟಿದ್ದಾರೆ. ಭೃಗುಮುನಿಗಳು ಬಂದು ನೋಡೇ ಇಲ್ಲ. ಭೃಗುಮುನಿಗೆ ಸಿಟ್ಟು ಬರ್ತದೆ, ನಿನ್ ರಜಗುಣದಲ್ಲಿ ಕೂಡ್ಕೊಂಡಿದ್ಯಾ, ನಿನ್ಗೆ ಯಾರು ಪೂಜೆ ಮಾಡಬಾರ್ದು ಅಂತ ಹೇಳ್ಬಿಡ್ತಾರೆ, ಶಾಪ ಕೊಡ್ತಾರೆ. ಕಡೆ ಶಿವನ ಹತ್ರ ಹೋಗ್ತಾರೆ. ಶಿವ ಸಮಾಧಿಯಲ್ಲಿ ಮುಳುಗೋಗ್ಬಿಟ್ಟಿದ್ದಾರೆ. ನೀನ್ ತಮೋಗುಣದಿಂದ ಕೂಡ್ಕೊಂಡಿದ್ಯಾ, ನಿನಗೆ ಪೂಜೆ ಮಾಡಿದ್ರೆ ನಿರಾಕಾರ ರೂಪದಲ್ಲಿ ಪೂಜೆ ಮಾಡಬೇಕು, ಲಿಂಗ ರೂಪದಲ್ಲಿ ಪೂಜೆ ಮಾಡಬೇಕು ಅಂತ ಹೇಳ್ಬಿಟ್ಟು ಕಡೆ ವಿಷ್ಣುವಿನ ಹತ್ರ ಹೋಗ್ತಾರೆ. ವಿಷ್ಣು ಮಲಗಿರ್ತಾನೆ ಯೋಗ ನಿದ್ರೆಯಲ್ಲಿ. ಇವ್ರು ಬಂದಾಗ ಹೇಳಲ್ಲ. ಇವ್ರಿಗೆ ಸಿಟ್ಟು ಬಂದು ಹೋಗಿ ವಿಷ್ಣುವಿನ ಎದೆಗೆ ಒದಿತಾಳೆ. ಒದ್ದಾಗ ವಿಷ್ಣು ಎಚ್ಚರ ಆಗ್ತಾರೆ. ಅಯ್ಯೋ ತಪ್ಪಾಯ್ತು ಅಂತ ಹೇಳ್ತಾರೆ. ಅವ್ರು ಏನ್ ಶಾಪ ಕೊಟ್ಬಿಡ್ತಾರೆ, ನೀನು ಮನುಷ್ಯನಾಗಿ ಹುಟ್ಟು ಅಂತ ಹೇಳ್ಬಿಡ್ತಾರೆ. ಅಯ್ಯೋ ನನಗೆ ತಪ್ಪಾಯ್ತು, ನೀವು ಬಂದ ನೋಡೇ ಇಲ್ಲ ಅಂತ ಹೇಳ್ಬಿಟ್ಟು ಕಾಲು ಹಿಡಿತಾನೆ. ಕಾಲು ಹಿಡಿದು ಅವ್ರ ಕಾಲಿರೋ ಕಣ್ಣನ್ನು ತೆಗೆದಾಕ್ಬಿಡ್ತಾನೆ ಅಂತ, ಅಹಂಕಾರವನ್ನು ನಾಶ ಮಾಡ್ತಾನೆ ಅಂತ. ಅವಾಗ ಭೃಗುಮುನಿ ಹೇಳ್ತಾರೆ, ನೋಡಪ್ಪ ನಿನ್ಗೆ ಅಷ್ಟು ನಯ ವಿನಯ ಇದೆ, ನಿನ್ ಸತ್ವಗುಣ ನೀನು ಕುಡಿದವನು, ಪ್ರಥಮ ಪೂಜೆ ವಿಷ್ಣುವಿಗೆ ಆಗ್ಲಿ ಅಂತ ಹೇಳ್ತಾರೆ. ಈಗ ಅವ್ರು ಶಾಪ ಕೊಟ್ಟಾಗ್ಬಿಟ್ಟಿದೆ, ಮನುಷ್ಯನ ಅವತಾರ ತಗೋಬೇಕಂತ, ಮನುಷ್ಯನ ರೂಪದ ಮನುಷ್ಯರನ್ನು ಹುಡ್ಬೇಕು ಅಂತ. ಆ ಶಾಪ ನಿಜವಾಗಿ ನೋಡಿದ್ರೆ ಮನುಷ್ಯರಿಗೆ ಒಂದು ವರದಾನ, ಮನುಷ್ಯ ಕುಲಕ್ಕೆ ವರದಾನ. ಭಗವಂತ ಅವತಾರ ರೂಪದಲ್ಲಿ ಪುನಃ ಪುನಃ ಹುಟ್ಟಿ ಬರ್ಬೇಕಾಗತ್ತೆ ಮನುಷ್ಯ ಲೋಕಕ್ಕೆ ಅನ್ನೋ ಒಂದು ಕತೆ. ಋಷಿಗಳ ಶಾಪ ಅದು ಕೆಟ್ಟದಕ್ಕೂ ಕೆಟ್ಟದಾಗೊಂದಲ್ಲ, ಅದರಿಂದ ಯಾವುದೋ ಒಂದು ಒಳ್ಳೇದಿರ್ತದೆ, ಅದು ಋಷಿಗಳ ಶಾಪ. ಆದ್ರೆ ಆ ಒಳ್ಳೇದಾಗೋದು ಗೊತ್ತಾಗೋದು ಹೇಗೆ ನಮ್ಗೆ? ಅದು ಗೊತ್ತಾಗಬೇಕು, ಗುರುಗಳು ಹೇಳ್ಬೇಕು, ಹೀಗಿದೆಪ್ಪ ಇದು ನೀನು ಉದ್ಧಾರಕ್ಕೆ ಅಂತ ಹೇಳ್ಬೇಕು. ಅದಕ್ಕೆ ಗುರುಗಳು ಋಷಿಗಳ ಶಾಪದಿಂದ ಮುಕ್ತಿ ಮಾಡ್ತಾರೆ ಅಂತ. ಪನ್ನಗೆ ಬಿಶ್ಚ ನಾಗದೋಷ ಅಂತ ಹೇಳ್ತೇವೆ. ನಮ್ಮ ತಲೆಮಾರುಗಳಲ್ಲಿ ಯಾವ್ದಾದ್ರು ಸರ್ಪಕ್ಕೆ ತೊಂದರೆ ಕೊಟ್ರೆ ಅಥವಾ ಕೊಂದು ಹಾಕಿದ್ರೆ ಆ ಸಂತತಿಯಲ್ಲಿ ನಾಗದೋಷ ಬರುತ್ತೆ ಅಂತ ಹೇಳ್ತಾರೆ. ನಾಗದೋಷದಿಂದ ಚರ್ಮದ ರೋಗ ಬರೋದು, ಅಥವಾ ಮಕ್ಕಳು ಆಗದಿರೋದು, ಮಕ್ಕಳು ಆದ್ರೂ ಮಕ್ಕಳಿಗೆ ತೊಂದರೆ ಇರೋದು, ಇಂಥ ದೋಷ ಬರುತ್ತೆ ಅಂತ ಹೇಳ್ತಾರೆ ಆಶ್ರಯ. ಆ ನಾಗದೋಷದಿಂದ ಪರಿಹಾರ ಆಗಲಿಕ್ಕೆ ಗುರುವಿನ ವರದಾನದಿಂದ ಆಗುತ್ತದೆ, ಗುರುವಿನ ಕೃಪೆಯಿಂದ ಆಗುತ್ತದೆ ಅಂತ ಹೇಳ್ತಾರೆ. ಸುರೇಭ್ಯ ಅಂದ್ರೆ ದೇವತೆಗಳು ಶಾಪ ಕೊಟ್ಟಾಗ ಆ ದೇವತೆಗಳ ಶಾಪದಿಂದ ಕೂಡ, ದೇವತೆಗಳ ಶಾಪ ಅದರಿಂದ ಕೂಡ ಗುರು ಪಾರು ಮಾಡ್ತಾರೆ ಅನ್ನೋದು ಈ ಶ್ಲೋಕದ ಅರ್ಥ. ಮೃಕಂಡು ಋಷಿ ಅಂತ ಋಷಿ ಇದ್ರು. ಅವರ ಮಗ ಮಾರ್ಕಾಂಡೇಯ. ಮೃಕಂಡು ಋಷಿ ತಪಸ್ ಮಾಡಿದಾಗ ಅವ್ರು ಬ್ರಹ್ಮಾಜಿ ಕೇಳ್ತಾರೆ ಬ್ರಹ್ಮಾಜಿಗೆ ವರ ಕೇಳ್ತಾರೆ. ಬ್ರಹ್ಮಾಜಿ ಹೇಳ್ತಾರೆ, ನೀವು ಒಬ್ಬ ಮಗನ್ ಕೊಡ್ತೇನೆ, 100 ವರ್ಷ ಆಯುಸ್ಸಿರೋ ಒಬ್ಬ ಮಗನ್ ಕೊಡ್ತೇನೆ, ಆದ್ರೆ ಒಳ್ಳೆ ಬುದ್ಧಿ ಇರೋಲ್ಲ. 16 ವರ್ಷ ಆಯುಸ್ಸಿರುತ್ತದೆ, ಒಳ್ಳೆ ಬುದ್ಧಿ ಇರೋ ಮಗ ಬೇಕು, ಯಾರೇ ಬೇಕು ನಿಂಗೆ ಅಂತ ಕೇಳ್ತಾರೆ. ನನಗೆ 16 ವರ್ಷ ಒಳ್ಳೆ ಬುದ್ಧಿ ಇರೋ ಮಗ ಬೇಕು ಅಂತ ಹೇಳ್ತಾರೆ. ಆಗ ಮಾರ್ಕಾಂಡೇಯ ಅಂತ ಹುಟ್ಟಿ ಬರ್ತಾನೆ. ಆ ಮಾರ್ಕಾಂಡೇಯನಿಗೆ 16 ವರ್ಷ ಆಗ್ತದೆ, ತಂದೆ ತಾಯಿಗಳಿಗೆ ಚಿಂತೆ ಆಗ್ತದೆ, ಮಗ ಸಾಯ್ತಾನಲ್ಲ ಅಂತ. ಆಗ ಮಾರ್ಕಾಂಡೇಯನ ಗುರುಗಳು ಹೇಳ್ಕೊಡ್ತಾರೆ ಅವ್ರಿಗೆ, ಶಿವಪಂಚಾಕ್ಷರಿ ಮಂತ್ರವನ್ನು ಹೇಳಪ್ಪ, ನೀನು ಉದ್ಧಾರ ಆಗ್ತೀಯಾ ಅಂತ. ಶಿವಪಂಚಾಕ್ಷರಿ ಮಂತ್ರ ಹೇಳ್ತಾ ಯಮಧರ್ಮರಾಯರು ಬರ್ತಾನೆ ಕಾಲಕ್ಕೆ ಸರಿಯಾಗಿ ಪ್ರಾಣ ತಗೊಳ್ಳಿಕ್ಕೆ. ಆಗ ಶಿವ ಬಂದು ರಕ್ಷಣೆ ಮಾಡ್ತಾನೆ. ಕಡೆಗೆ ಮಾರ್ಕಾಂಡೇಯನಿಗೆ ವರ ಕೊಡ್ತಾನೆ, ಚಿರಂಜೀವಿ ಆಗು ಅಂತ ವರ ಕೊಡ್ತಾನೆ. ಸರಿಗೆ ಮಾರ್ಕಾಂಡೇಯನಿಗೆ ಅಂದ್ರೆ ಆ ಮೃತ್ಯು ಆ ಭಯದಿಂದ ಮಾರ್ಕಾಂಡೇಯನ್ ತಪ್ಪಿಸ್ಕೊಂಡ. ಹೇಗೆ? ಗುರುಗಳ ಅನುಗ್ರಹದಿಂದ. ಅದನ್ನ ಒಂದು ಮಂತ್ರ ಇದೆ, ತ್ರಯಂಬಕಂ ಯಜಾಮಹಿ ಸುಗಂಧಿಂ ಪುಷ್ಟಿವರ್ಧನಂ ಊರ್ವಾರುಕಮಿವ ಬಂಧನಾತ್ ಮೃತ್ಯೋರ್ ಮುಕ್ಷೀಯಮಾಮೃತ. 3 ಕಣ್ಣುಗಳು ಇರುವವನಿಗೆ ಪ್ರಾರ್ಥನೆ. 3 ಕಣ್ಣುಗಳು ಇರೋರು ಯಾರು? ಶಿವ. ಆ 3 ಕಣ್ಣುಗಳು ಯಾರು? ಅವನೇ ಗುರು. ಶಿವನೇ ಗುರು, ಗುರುವೇ ಶಿವ ಅಂತ ಮುಂಚೆ ಹೇಳಿದ್ದೇನೆ. ಜ್ಞಾನದ ಕಣ್ಣು ಯಾರಿಗೆ ತೆರೆದಿದೆ ಅವನೇ ಗುರು.
ಅವ್ರಿಗೆ ಪ್ರಾರ್ಥನೆ ಏನಪ್ಪಾ, ನನ್ನ ಮೃತ್ಯು ಭಯದಿಂದ ಕಾಪಾಡು ಅನ್ನೋದು ಪ್ರಾರ್ಥನೆ. ಇದಕ್ಕೆ ಮೃತ್ಯುಂಜಯ ಮಂತ್ರ ಅಂತ ಹೇಳ್ತಾರೆ. ಮೃತ್ಯು ಭಯದಿಂದ ಕಾಪಾಡು ಹೇಗಪ್ಪ? ಯಾರಿಗಾದ್ರು ಹುಟ್ಟಿದ ಯಾರು ಹುಟ್ಟಿರ್ತಾರೋ ಅವ್ರಿಗೆ ಸಾವು ಖಂಡಿತ ಇದ್ದೇ ಇದೆ. ಹುಟ್ಟಿದವರಿಗೆ ಸಾವು ನಿಶ್ಚಿತ. ಹಾಗೆ ಮೃತ್ಯು ಭಯ ಅಂದ್ರೆ ಮೃತ್ಯು ಬಾರದಿದಾಗ ಮಾಡೋದಲ್ಲ. ಮೃತ್ಯು ಅಂತ ನನಗೆ ಇದೆ, ಆ ಭಯದಿಂದ ಪಾರ ಮಾಡಬೇಕು. ನಾನು ಸಾಯ್ತೇನೆ ಅನ್ನೋ ಭಯದಿಂದ ಪಾರಬೇಕು. ನನಗೆ ಹುಟ್ಟಿಲ್ಲ, ಸಾವಿಲ್ಲ, ಅಜರ ಅಮರ ಆತ್ಮ ನಾನು ಅಂತ ಗೊತ್ತಾಗಬೇಕು. ಅದೇ ಮೃತ್ಯು ಭಯದಿಂದ ಪಾರ ಮಾಡೋದು. ಅದು ಜ್ಞಾನದಿಂದ. ಎಂತ ಜ್ಞಾನ ಅದು? ನಾನೆಂಬುದು ನಾನಲ್ಲ, ಈ ದೇಹ ಮನ ಬುದ್ಧಿ ನಾನಲ್ಲ, ಸಚಿದಾನಂದಾತ್ಮ ಶಿವನಾನೇ, ಶಿವೋಹಂ ಶಿವೋಹಂ ಶಿವೋಹಂ. ದೇಹ ಮನಸ್ಸು ಬುದ್ಧಿ ನಾನಲ್ಲ. ದೇಹ ಮನಸ್ಸು ಬುದ್ಧಿ ಯಾರು ತಿಳ್ಕೊಂಡಿರ್ತಾರೋ ಅವ್ರು ನಾನು ಹುಟ್ಟುತ್ತೇನೆ, ನಾನು ಸಾಯ್ತೇನೆ ತಿಳ್ಕೊಳ್ತಾರೆ. ಅದು ಅಜ್ಞಾನ. ಆ ಜ್ಞಾನದ ಮೂಲಕ ನಿವಾರಣೆ ಮಾಡಿ, ನೀನು ದೇಹ ಅಲ್ಲಪ್ಪ, ಮನಸ್ಸಲ್ಲಪ್ಪ, ಬುದ್ಧಿ ಅಲ್ಲ, ನೀನು ಶುದ್ಧ ಚೈತನ್ಯ ಹುಟ್ಟಿಲ್ಲ, ಸಾವಿಲ್ಲ ಅಂತ ಗೊತ್ತಾಗುದಿಲ್ಲ. ಅದೇ ಅಭಯ. ಅದೇ ಭಯದಿಂದ, ಮೃತ್ಯು ಭಯದಿಂದ ಪಾರು ಮಾಡೋದು. ಮೃತ್ಯು ನಿಲ್ಲಿಸೋದಲ್ಲ. ಮೃತ್ಯು ನಿಲ್ಲಿಸುವ ಅಗತ್ಯನೇ ಇಲ್ಲ, ಯಾಕಂದ್ರೆ ದೇಹವೇ ನಾವಲ್ಲ. ಆಯ್ತಾ? ಇದು ಗುರು ಮೃತ್ಯುವಿಂದ ನಿವಾರಣೆ ಮಾಡೋ ಮೃತ್ಯು ಭಯದಿಂದ ನಿವಾರಣೆ ಮಾಡ್ತಾರೆ ಅಂತ. ಮೃತ್ಯು ಭಯದಿಂದ ತೆಗೆದಾಡ್ತಾರೆ. ಇದು ಗುರುವಿನ ಕೃಪೆ. ಹೇಗದು? ಜ್ಞಾನದಿಂದ. ನೋಡಿ, ನಮ್ಮ ಜೀವನದಲ್ಲಿ ಎಲ್ಲ ಭಯ ಇದೆ. ನನ್ನ ಭಯ ಇದೆ. ಯಾವ ಭಯ ನಿಮ್ಗೆ? ಎಲ್ಲರಿಗೂ ಮೃತ್ಯು ಭಯನೇ. ಅಯ್ಯೋ, ನನ್ ಮೃತ್ಯು ಭಯ ಇಲ್ಲಪ್ಪ, ನಾನು ಸತ್ರ ಸಾಯ್ತೇನೆ, ಪರವಾಗಿಲ್ಲ. ಆದ್ರೆ ನಂಗೆ ಭಯ ಏನು? ಯಾರ ಹತ್ರ ಮಾತಾಡ್ಲಿ ಭಯ, ಎಲ್ಲಿ ಹೋದ್ರೆ ಭಯ, ಅಥವಾ ನಾನು ಏನಾದ್ರು ಮಾಡಿದ್ರೆ ಯಾರ ನನ್ಗೆ ಕೆಲಸ ಚೆನ್ನಾಗಿ ಆಗಿಲ್ಲ ಅಂತ ಹೇಳಿದ್ರೆ ಅದು ಏನದು ನನ್ನ ಹೆಸರು ಹೋಗುತ್ತೆ, ಹಾಳಾಗತ್ತೆ, ಭಯ. ದುಡ್ಡು ಹೋಗುತ್ತೆ, ಭಯ ನಮ್ಮನ್ನು ಹಾರಿಸ್ಕೊಂಡಿದೆ. ಭಯದ ಮೂಲ ಕಾರಣ ಮೃತ್ಯುವಿನ ದೇಹ ಸಾಯೋದಲ್ಲ, ಇದು ನನ್ನ ಐಡೆಂಟಿಟಿ. ನಾನು ಯಾರು ತಿಳ್ಕೊಂಡಿದ್ದೇನೆ ಅದು ಸಾಯಬಾರದು ಅಂತ ಆಸೆ. ನನಗೆ ಒಳ್ಳೆ ಹೆಸರು ಬರಬೇಕು, ಒಳ್ಳೆ ಮನುಷ್ಯ ಅಂತ ಗೊತ್ತಾಗಬೇಕು. ಯಾರ ಕೆಟ್ಟ ಮನುಷ್ಯ ಅಂದ್ರೆ ನಾನು ಸಾಯ್ತೇನೆ. ನಾನೆಂಬುದು ನಾನಲ್ಲ. ನಾನೆಂಬುದು ಅಂತ ಏನ್ ಹೇಳ್ತೇನೆ ನಾನು? ಗಂಡಸ್ ನಾನು, ಹೆಂಗಸ್ ನಾನು, ಒಳ್ಳೆ ಮನುಷ್ಯ ನಾನು, ಓಕೆ, ಬುದ್ಧಿವಂತ ನಾನು. ನಾನೆಂಬುದಕ್ಕೆ ಬೇರೆ ಬೇರೆ ಹೆಸರು ಅರ್ಥ ಕೊಡ್ತಾ ಹೋಗ್ತೇನೆ. ಐಡೆಂಟಿಟಿ. ಆ ಐಡೆಂಟಿಟಿ ನಾನಲ್ಲ. ಆ ಐಡೆಂಟಿಟಿ ಇದೆಯಲ್ಲ, ನಾನು ಅಂತ ಏನ್ ಹೇಳ್ತೇನೆ ನಾನು, ಅದು ಶಾಶ್ವತ ಅಲ್ಲ, ಅದು ಅಶಾಶ್ವತ. ಬಟ್ ಅದನ್ನು ಶಾಶ್ವತ ಮಾಡಿ ಪ್ರಯತ್ನ ಮಾಡ್ತೇನೆ ನಾನು. ಅದಕ್ಕೆ ಭಯ. ಅದನ್ನು ಉಳಿಸ್ಕೊಳ್ಳಿ ಪ್ರಯತ್ನ ಮಾಡ್ತೇನೆ. ಅದುವೇ ಭಯ. ಯಾವಾಗ ನಾನೆಂಬುದು ನಾನಲ್ಲ ಅಂತ ಗೊತ್ತಾಗ್ತದೆ, ನಾನೆಂಬುದು ನಾನಲ್ಲ, ನಾನೆಂಬುದು ಇರೋದು ಐಡೆಂಟಿಟಿ. ಇದು ನಾನೆಂಬುದು ನಾನಲ್ಲ ಅಂತ ಗೊತ್ತಾಗ್ತದೆ, ಅವಾಗ ಭಯ ಹೋಗ್ಬಿಡ್ತದೆ. ಅದಕ್ಕೆ ಆಧ್ಯಾತ್ಮದಲ್ಲಿ ಭಗವದ್ಗೀತೆ 16ನೇ ಅಧ್ಯಾಯದಲ್ಲಿ ಆಧ್ಯಾತ್ಮದ ಮುಖ್ಯ ಲಕ್ಷಣ ಭಯ ನಿವೃತ್ತಿ. ನಾನೆಂಬುದು ನಾನಲ್ಲ. ಡೆತ್ ಆಫ್ ದ ಐಡೆಂಟಿಟಿ ಆರ್ ಡೆತ್ ಆಫ್ ದ ಬಾಡಿ. ಸೊ ಅಫ್ರೈಡ್ ಆಫ್ ಡೆತ್, ಫಿಸಿಕಲ್ ಫಾರ್ಮ್ ಆರ್ ಸೈಕಾಲಜಿಕಲ್ ಫಾರ್ಮ್. ನಮ್ಮ ಮಾನಸಿಕವಾಗಿ ನಾನು ಅಂತ ಏನ್ ಹೇಳ್ತೇನೆ ಅದು ಎಲ್ಲಿ ಹೋಗುತ್ತೆ ಅಂತ ಭಯ. ಅದೇ ನಾನೆಂಬುದು ನಾನಲ್ಲ ಇದೆಯಲ್ಲ, ನಾನೆಂಬುದು ಐಡೆಂಟಿಟಿ. ನಾನು ಅನ್ನೋದು ದೇಹ ಮನಸ್ಸು ಬುದ್ಧಿ, ನಾನೆಂಬುದು ಐಡೆಂಟಿಟಿ. ನೋಡಿ ಆ ಸಣ್ಣ ಶ್ಲೋಕ, ನಾನೆಂಬುದು ನಾನಲ್ಲ, ಈ ದೇಹ ಮನಬುದ್ಧಿ ನಾನಲ್ಲ, ಸಚಿದಾನಂದ ಆತ್ಮ ಶಿವ ನಾನು. ಅದ್ರ ಪೂರ್ತಿ ಆಧ್ಯಾತ್ಮ ರಹಸ್ಯ ಅಡಕೊಂಡಿದೆ. ನಾನೆಂಬುದು ಅನ್ನೋದು ಐಡೆಂಟಿಟಿ, ಸೈಕಾಲಜಿಕಲ್ ಐಡೆಂಟಿಟಿ. ಎಲ್ಲಿ ಹೋಗ್ಬಿಡುತ್ತೋ, ನನ್ಗೆ ಯಾರು ಏನ್ ಹೇಳ್ಬಿಡ್ತಾರೋ, ಯಾರು ಬೈದು ಬಿಡ್ತಾರೋ, ದುಡ್ಡು ಲಾಸ್ ಆಗುತ್ತೋ, ಇವೆಲ್ಲ ನಾನೆಂಬುದು ಐಡೆಂಟಿಟಿ ಲಾಸ್. ಅದು ಯಾವ ಹೋಗುತ್ತೆ? ನಿಜವಾದ ನಾನು ಯಾರಂತ ಗೊತ್ತಾಗದಾಗ. ಈ ರೀತಿ ಗುರುವಿನ ಕೃಪೆಯಿಂದ ಭಯ ಹೋಗುತ್ತೆ ಅನ್ನೋದು ಶಿವ ಪಾರ್ವತಿ ಹೇಳ್ತಾರೆ. ಯಾರಿಗೆ ಪ್ರಶ್ನೆ ಇದೆಯಾ ಝೂಮ್ ಅಲ್ಲಿ? ಸುಜಯ್ ಮೇಡಮ್. ಏನಿಲ್ಲ ಗುರುಜಿ, ಅದು ಚಿರಂಜೀವಿಗಳು ಹೇಳಿದ್ರಲ್ಲ,
ಅಶ್ವತ್ಥಾಮ, ವಿಭೀಷಣ, ಬಲಿ, ಪರಶುರಾಮ, ವ್ಯಾಸ, ಹೌದಾ? ಹನುಮಾನ್, ಇನ್ನೊಂದು ಯಾವ್ದು ಇನ್ನೊಬ್ರು? ಅಶ್ವತ್ಥಾಮ ಬಲಿರ್ವ್ಯಾಸೋ ಹನುಮಾಂಶ್ಚ ವಿಭೀಷಣ ಕೃಪ ಪರಶುರಾಮಶ್ಚ ಸಪ್ತೈತೆ ಚಿರಂಜೀವಿನಃ. ಕೃಪಾ ಬಿಟ್ಟಿದ್ದೆ. ಕೃಪಾ, ಹೌದು. ಥ್ಯಾಂಕ್ ಯು ಗುರು. ಚಿರಂಜೀವಿ ಅಂದ್ರೆ ಜನರಿಗೆ ಬಹಳ ಜನರಿಗೆ ತಪ್ಪು ಕಲ್ಪನೆ ಇದೆ. ಚಿರಂಜೀವಿ ಅಂದ್ರೆ ಅವನು ಶಾಶ್ವತವಾಗಿರ್ತಾನೆ ಅಂತ ಸದಾಕಾಲ. ಜೀವ ಅಂದ್ರೆ ಈಗೋ. ಚಿರಂಜೀವಿ ಅಂದ್ರೆ ಈಗೋ ಚಿರಕಾಲ ಜೀವನ ಮಾಡ್ತದೆ ಅಂತ. ಅದು ಯಾರಿಗೆ? ಬರೀ ಅಶ್ವತ್ಥಾಮ ಬಲಿವ್ಯಾಸ. ನಮಗೂ ಅಷ್ಟೇ, ನಮ್ಮ ಈಗೋ ಹಲಕಾಲ ಇರ್ತದೆ. ಅದು ಒಂದು ಜೀವ, ಒಂದು ಶರೀರದ ಇನ್ನೊಂದು ಶರೀರಕ್ಕೆ ಹೋದ ಜೀವನೇ. ಪುನರಪಿ ಜನನಂ ಪುನರಪಿ ಮರಣಂ. ನಾವು ಚಿರಂಜೀವಿಗಳೇ. ಎಲ್ಲಿವರೆಗೆ ಜ್ಞಾನ ಬಂದು ಆ ಜೀವದಿಂದ ಮುಕ್ತಿ ಸಿಗೋರಿಗೆ, ಜೀವನ ಮುಕ್ತಿ ಸಿಗೋರಿಗೆ. ಆದರೆ ಚಿರಂಜೀವಿ ಅಂತ ಹೇಳ್ತಾರಲ್ಲ, ಅಶ್ವತ್ಥಾಮ, ಬಲಿ, ವ್ಯಾಸ, ಹನುಮ, ಕೃಪ, ಪರಶುರಾಮ, ಅವರು ಒಳ್ಳೆಯ ಕರ್ಮದಿಂದ ಅವರು ಚಿರಂಜೀವಿಗಳಾಗ್ತಾರೆ. ಚಿರಂಜೀವಿಗಳಂದ್ರೆ ಅವ್ರು ಪುನಃ ಪುನಃ ಶರೀರ ತಗೊಳ್ಳೋ ಅಗತ್ಯ ಇಲ್ಲ. ನಮಗೂ ಜೀವ ನಮ್ಮ ಜೀವ ಅನಂತಕಾಲ ನಡೀತದೆ. ಆದ್ರೆ ಪುನರಪಿ ಜನನ ಪುನರಪಿ ಮರಣ, ಪುನಃ ಪುನಃ ಹುಟ್ಟುತ್ತೇವೆ, ಇನ್ನೊಂದು ಶರೀರ ತಗೊಳ್ತೇವೆ, ಇನ್ನೊಂದು ಶರೀರ ತಗೊಳ್ತೇವೆ. ಆ ಪುನಃ ಪುನಃ ಶರೀರ ಬರ್ತಾ, ಪ್ರಕೃತಿ ನಮ್ಗೆ ಶರೀರ ಸೃಷ್ಟಿ ಮಾಡ್ತಾ ಇರ್ತದೆ ಅನ್ಕಾನ್ಶಿಯಸ್ ಆಗಿ. ಚಿರಂಜೀವಿಗಳಿಗೆ ಪುನಃ ಪುನಃ ಹುಟ್ಟುವ ಅಗತ್ಯ ಇಲ್ಲ. ಅವ್ರು ಸೂಕ್ಷ್ಮ ರೂಪದಲ್ಲಿ ಇರಬಹುದು. ಅಶ್ವತ್ಥಾಮ ಸೂಕ್ಷ್ಮ ರೂಪದಲ್ಲಿ ಇರಬಹುದು, ಜೀವನ ಮಾಡ್ತಾರೆ. ಹನುಮ ಸೂಕ್ಷ್ಮ ರೂಪದಲ್ಲಿ ಜೀವನ ಮಾಡ್ತಾರೆ ಅಂತ ಹೇಳ್ತಾರೆ. ಸೂಕ್ಷ್ಮ ರೂಪದಲ್ಲಿ ಇರ್ತಾರೆ ಅಂತ. ಅವ್ರು ಸ್ಥೂಲ ಶರೀರ ಬೇಕಾದಾಗ ಅವ್ರು ಸ್ಥೂಲ ಶರೀರ ಸೃಷ್ಟಿ ಮಾಡ್ಕೊಂಡು ಸಮಾಜದಲ್ಲಿ ವ್ಯವಹಾರ ಮಾಡ್ತಾರೆ, ಪುನಃ ಸೂಕ್ಷ್ಮ ರೂಪಕ್ಕೆ ಹೋಗ್ಬಿಡ್ತಾರೆ. ಅಂದ್ರೆ ಅವರಿಗೆ ಬೇಕಾದ ಶರೀರ ಧಾರಣೆ ಮಾಡೋ ಶಕ್ತಿ ಇದೆ. ನಮಗೂ ನಮ್ಮ ಜೀವಕ್ಕೂ ಚಿರಂಜೀವಿವೆ. ಆದರೆ ನಮಗೇನಾಗುತ್ತೆ, ನಮ್ಗೆ ಬೇಕಾದ ಶರೀರ ಬರೋದಿಲ್ಲ. ನಮ್ಮ ಕರ್ಮಕ್ಕನುಸಾರವಾಗಿ ಶರೀರ ಬರ್ತದೆ. ಅದು ಅನ್ಕಾನ್ಶಿಯಸ್ ಆಗಿ ಬರ್ತದೆ. ಅವರಿಗೆ ಕಾನ್ಶಿಯಸ್ ಆಗಿ, ಅಂದ್ರೆ ಅವ್ರು ಇಚ್ಛೆ ಪಟ್ಟ ಶರೀರ ಧಾರಣೆ ಮಾಡಿ ವ್ಯವಹಾರ ಮಾಡಿ ಆ ಶರೀರ ಬಿಟ್ಬಿಡ್ಬೋದು. ಆ ಶರೀರದಲ್ಲಿ ಜೀವನ ಮಾಡೋಕಂತಿಲ್ಲ. ಇದಕ್ಕೆ ಚಿರಂಜೀವಿತ್ವ ಅಂತ ಹೇಳೋದು. ಅಶ್ವತ್ಥಾಮ ಯಾಕಂದ್ರೆ ಬಹಳ ಕೆಟ್ಟ ಕೆಲಸ ಮಾಡಿದ್ದ ಅವನು. ಆ ಕೆಟ್ಟ ಕೆಲಸಕ್ಕೆ ಅವನು ಪಶ್ಚಾತ್ತಾಪ ಅನ್ನೋದ್ರಿಂದ ಅವನು ಚಿರಂಜೀವಿ. ಬಲಿ ಚಕ್ರವರ್ತಿ ಒಳ್ಳೆ ದಾನ ಮಾಡಿದ್ದ. ಆ ಒಳ್ಳೆ ದಾನಕ್ಕೆ ಅವನ ಶಾಶ್ವತ ಶರೀರ. ವ್ಯಾಸ ವೇದಗಳನ್ನ ಉಪನಿಷತ್ತುಗಳನ್ನ ವಿಂಗಡಣೆ ಮಾಡಿದ್ದಕ್ಕೆ ವ್ಯಾಸ ಮಹರ್ಷಿಗೆ ಶಾಶ್ವತವಾದ ಚಿರಂಜೀವಿತ್ವ. ಹನುಮ ಭಕ್ತಿಗೋಸ್ಕರ ಹನುಮಂತ. ವಿಭೀಷಣ ಭಕ್ತಿ. ಕೃಪ ಸೇನಾಧಿಪತಿ. ಪರಶುರಾಮ ಧರ್ಮ ರಕ್ಷಣೆ. ಈ ರೀತಿ ಅವರು ಸೂಕ್ಷ್ಮ ರೂಪದಲ್ಲಿ ಇದ್ದಾರೆ. ಏನಾಗುತ್ತೆ ಸೂಕ್ಷ್ಮ ರೂಪದಲ್ಲಿ ಇರೋದು? ಯಾಕಂದ್ರೆ ಕಲಿಯುಗ ಯುಗಾಂತ ಆಗೋರಿಗೆ ಎಲ್ಲಾದ್ರೂ ಅವ್ರ ಸಮಾಜಕ್ಕೆ ಅವ್ರು ಏನಾದ್ರು ಮಾಡ್ಬೇಕಾದ್ರೆ ಅವ್ರು ಶರೀರ ಧಾರಣೆ ಮಾಡ್ಕೊಂಡು ಬರ್ತಾರೆ ಅನ್ನೋದು ಚಿರಂಜೀವಿತ್ವದ ಸಂದೇಶ. ಕ್ಲಿಯರ್ ಮೇಡಮ್? ಸುಜಯ, ಕ್ಲಿಯರ್ ಆಯ್ತು ಗುರು. ಹನುಮಂತ ಎಲ್ಲೆಲ್ಲಿ ರಾಮಕಥೆ ನಡೀತದೆ, ಅಲ್ಲಿ ಹನುಮಂತ ಒಬ್ಬರು ಮನುಷ್ಯ ರೂಪದಲ್ಲಿ ಬರ್ತಾರೆ ಅಂತ ಕತೆ. ಮನುಷ್ಯ ರೂಪ ಧಾರಣೆ ಮಾಡ್ಬಿಟ್ಟು ಬಂದ್ಬಿಡ್ತಾರೆ, ಆಮೇಲೆ ಪುನಃ ಮನುಷ್ಯ ರೂಪ ಬಿಟ್ಟಾಗ್ಬಿಡ್ತಾರೆ. ಅಸತೋಮ ಸದ್ಗಮಯ ತಮಸೋಮ ಜ್ಯೋತಿರ್ಗಮಯ ಮೃತ್ಯೋರ್ಮ ಅಮೃತಂ ಗಮಯ. ಓಂ ಶಾಂತಿ ಶಾಂತಿ ಶಾಂತಿ. ನಾನೆಂಬುದು ನಾನಲ್ಲ. ಈ ದೇಹ ಮನಬುದ್ಧಿ ನಾನಲ್ಲ. ಸಚ್ಚಿದಾನಂದಾತ್ಮ ಶಿವನಾನ್ನಾನೇ. ಶಿವೋಹಂ ಶಿವೋಹಂ ಶಿವೋಹಂ. ಆತ್ಮದರ್ಶನಂ ಬ್ರಹ್ಮದರ್ಶನಂ ಬ್ರಹ್ಮದರ್ಶನಂ ಸತ್ಯದರ್ಶನಂ. ಅಂತರ್ಜ್ಯೋತಿ ಬಹಿರ್ಜ್ಯೋತಿ ಪ್ರತ್ಯಕ್ ಜ್ಯೋತಿ ಪರಾತ್ಪರ ಜ್ಯೋತಿರೇವ ಜ್ಯೋತಿ ಸ್ವಯಂ ಜ್ಯೋತಿ ಆತ್ಮಜ್ಯೋತಿ. ಶಿವೋಸ್ಮ್ಯಹಂ. ಲೋಕಾಃ ಸಮಸ್ತಾಃ ಸುಖಿನೋ ಭವಂತು. ಲೋಕಾಃ ಸಮಸ್ತಾಃ ಸುಖಿನೋ ಭವಂತು. ಲೋಕಾಃ ಸಮಸ್ತಾಃ ಸುಖಿನೋ ಭವಂತು. ಹರಿ ಓಂ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಈಗ ಗುರುಗೀತೆ ಚಿಂತನೆ ಮುಗಿಯಿತು. 12:30 ಅಂದ್ರೆ 45 ನಿಮಿಷ ಧ್ಯಾನ.